ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನಿವತ್ತಿನ ದಿವಸ 2024ನೇ ಇಸ್ವಿಯ ಒಂದು ರಹಸ್ಯಮಯವಾದ ವಿಚಾರ, ರಹಸ್ಯಮಯವಾದ ಗ್ರಹದ ರಹಸ್ಯಮಯವಾದ ಪ್ರಭಾವದ ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆ ಅಂತಂದರೆ ಕೇತು ಗ್ರಹ. ಯಾವ ಗ್ರಹ ಅಂದರೆ ಕೇತು ಗ್ರಹ. ಯಾಕೆ ಕೇತು ಗ್ರಹನನ್ನೇ ನಾನು ತೆಗೆದುಕೊಂಡು ಹೇಳ್ತಾ ಇದ್ದೇನೆ ಅಂದರೆ 2024 ಜನವರಿಯಿಂದ ಡಿಸೆಂಬರ್ ತನಕ ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿದ್ದು ಅಲ್ಲೇ ಇದ್ದುಕೊಂಡು, ಅಂದರೆ ಏನೂ ಬದಲಾವಣೆಯೇ ಇಲ್ಲ, ಇಡೀ ವರ್ಷ ಏನೂ ಬದಲಾವಣೆ ಇಲ್ಲ. ಹಾಗೂ ನಿಮ್ಮ ಮೇಲೆ ಬಹಳ ವಿಶೇಷವಾದ ಪ್ರಭಾವ ಬೀರುವ ಗ್ರಹಗಳಲ್ಲಿ ಕೇತು ಗ್ರಹನೂ ಬಹಳ ಪ್ರಮುಖವಾದ ಗ್ರಹ. ಇದನ್ನು ಈಗಲೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಆದಿಯಲ್ಲಿ ಅಂತಂದರೆ, ಜನವರಿ 11ನೇ ತಾರೀಕು ಕೇತು ಜಯಂತಿ, ರಾಹು ಜಯಂತಿ ಇದ್ದಂಗೆ ಕೇತು ಜಯಂತಿ. ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ ಜನವರಿ 11ನೇ ತಾರೀಕು ಕೇತು ಜಯಂತಿ. ಆದ್ದರಿಂದ ಈ ಕೇತು ಗ್ರಹದ ರಹಸ್ಯಮಯವಾದ ಪ್ರಭಾವಗಳನ್ನು ನೀವು ತಿಳ್ಕೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ಇಡೀ 2024 ಕೇತು ಗ್ರಹದಿಂದ ಯಾವುದೇ ತೊಂದರೆಗೊಳಗಾಗದೇ ಇರ್ತೀರಾ. ಅದು ರಹಸ್ಯಮಯವಾಗಿ ಏನೇನು ಸಮಸ್ಯೆ ಕೊಡ್ತದೆ ಅಂತ ತಿಳ್ಕೊಂಬಿಟ್ರೆ, ಇದೆಲ್ಲ ಕೇತುದಿಂದ ಆಗ್ತಿರೋದಾ, ಓಕೆ ನಾನು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಒಂದು ಭಾವನೆ, ಅದರ ಬಗ್ಗೆ ಎಚ್ಚರಿಕೆ ನಿಮಗೆ ಸಿಗಲಿ ಅನ್ನುವಂಥ ಉದ್ದೇಶ ಅಷ್ಟೇ ವೀಕ್ಷಕರೇ. ಆದ್ದರಿಂದ ದಯವಿಟ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ಶೇರ್ ಮಾಡಿ. ನಮ್ಮ ಪೇಜನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೋಡಿ, ಕೇತು ಗ್ರಹ ವಿಘ್ನಕಾರಕ ಗ್ರಹ, ವಿಘ್ನಗಳನ್ನು ಉಂಟು ಮಾಡುವಂತಹ ಗ್ರಹ. ಮಿಥುನ ರಾಶಿಯವರಿಗೆ ಕನ್ಯಾ ರಾಶಿ 4ನೇ ರಾಶಿ. ನಿಮ್ಮ ರಾಶಿಯಿಂದ 4ನೇ ರಾಶಿಯಲ್ಲಿದ್ದುಕೊಂಡು ಕೇತು ಗ್ರಹ ಇಡೀ ವರ್ಷ ಏನು ಪ್ರಭಾವವನ್ನು ಕೊಡಲಿದ್ದಾನೆ ನಿಮಗೆ ಅನ್ನುವಂಥದ್ದು ವಿಚಾರ. ಆಯಿತಾ? ನೋಡಿ, ಮಿಥುನ ರಾಶಿಯವರ ವಿದ್ಯಾರ್ಥಿಗಳ ಮೇಲೆ ಮೊಟ್ಟ ಮೊದಲನೇದಾಗಿ ಕೇತು ಗ್ರಹದ ರಹಸ್ಯಮಯವಾದ ಪ್ರಭಾವ ಬೀರ್ತದೆ. ವಿದ್ಯಾರ್ಥಿಗಳಿಗೆ ವಿದ್ಯೆ ಡಿಸ್ಕಂಟಿನ್ಯೂ ಮಾಡಿಸ್ತಾನೆ ಕೇತು. ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಅವರ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿಸೋದು ಅಥವಾ ರೆಗ್ಯುಲರ್ ಆಗಿ ಸ್ಕೂಲು ಕಾಲೇಜ್ಗೆ ಹೋಗದಂತೆ ಮಾಡಿಬಿಡ್ತಾನೆ. ಹೋಗೋಕ್ಕೆ ಆಗಲ್ಲ, ಕಾಲೇಜಿಗೆ ಹೋಗೋಕ್ಕೆ ಆಗಲ್ಲ. ಏನೋ ಒಂದು ಮನೇಲಿ ಕೆಲಸ, ಅದು ಇದು ಕಷ್ಟ, ಸಡನ್ನಾಗಿ ಅನಿರೀಕ್ಷಿತವಾಗಿ ಮನೇಲಿ ಹಂಗಾಯಿತು, ಇಲ್ಲಿ ಹಿಂಗಾಯಿತು, ಮತ್ತು ಹಂಗಾಯಿತು, ಏನೋ ಕಾಲೇಜ್ ಸರಿಯಾಗಿ ಹೋಗ್ತಾ ಇಲ್ಲ. ಡೈಲಿ ಕಾಲೇಜ್ಗೆ ಹೋಗ್ಬೇಕಾದವರು ನೀವು ವಾರಕ್ಕೊಂದು ಹೋಗಲ್ಲ, ತಿಂಗಳಿಗೆ 1-2 ಸಲ ಕಾಲೇಜ್ ಕಡೆ ಮುಖ ಹಾಕಿದ್ರೆ ಜಾಸ್ತಿ ಅನ್ನೋ ಥರ ಮಾಡಿಬಿಡ್ತಾರೆ. ಇನ್ನು ಸ್ಕೂಲಿಗೆ ಹೋಗೋರಿಗೂ ಅಷ್ಟೇ, ಹುಷಾರಿಲ್ಲ ಅಂತನೋ ಮತ್ತೊಂದೇನೋ ಕಾರಣಗಳಿಂದ ಸರಿಯಾಗಿ ಶಾಲೆ ಅಟೆಂಡ್ ಮಾಡೋಕ್ಕಾಗಲ್ಲ. ಶಾಲೆಯಿಂದ ಅಪ್ಪ ಅಮ್ಮನಿಗೆ ನೋಟಿಸ್ಗಳು ಬರೋಕ್ಕೆ ಶುರುವಾಗ್ತವೆ. ನಿಮ್ಮ ಮಗ ಸರಿಯಾಗಿ ಬರ್ತಾ ಇಲ್ಲ, ನಿಮ್ಮ ಮಗಳು ಸರಿಯಾಗಿ ಬರ್ತಾ ಇಲ್ಲ, ಸ್ಕೂಲ್ ಅಟೆಂಡ್ ಮಾಡ್ತಾ ಇಲ್ಲ, ಅಟೆಂಡೆನ್ಸ್ ಶಾರ್ಟೇಜು, ಹಾಲ್ ಟಿಕೆಟ್ ಕೊಡಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಏನು ಮಾಡ್ತೀರ ಅವಾಗ? ಯಾಕೆ ಅಂದರೆ 4ನೇ ಮನೆಯ ಕೇತು ಅದನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ವಿಘ್ನಗಳನ್ನು ಉಂಟು ಮಾಡಿಕೊಡ್ತಕ್ಕಂಥದ್ದು. ನೆಕ್ಸ್ಟು, ವಿವಾಹಿತ ಸ್ತ್ರೀಯರು ಇರ್ತಿರಲ್ಲ, ವಿವಾಹಿತ ಸ್ತ್ರೀಯರು ತವರು ಮನೆಯೊಟ್ಟಿಗೆ ಜಗಳ ಮಾಡಿಸ್ಬಿಡ್ತಾನೆ. ಮಿಥುನ ರಾಶಿಗೆ ವಿವಾಹಿತ ಸ್ತ್ರೀಯರಿದ್ದರೆ 2024ನೇ ಇಸ್ವಿಯಲ್ಲಿ ನೋಡಿ, ಮಾತೆತ್ತರೆ ನೀವು ನಿಮ್ಮ ಗಂಡನ ಮನೆಯಲ್ಲೂ ಅಷ್ಟೇ ತವರು ಮನೆಯ ವಿಚಾರ ಎತ್ಕೊಂಡು ಗಂಡನ ಮನೆಯಲ್ಲಿ ಜಗಳ, ಅಥವಾ ತವರು ಮನೆಗೆ ಹೋಗಿ ಅಲ್ಲಿ ಜಗಳ. ನಿಮ್ಮ ಯಜಮಾನ ಕೇಳ್ತಾ, ನಿಮಗೆ ಏನು ಬಂತಮ್ಮ, ನಿನಗೆ ಸುಮ್ಮನೆ ಇರ್ಬಿಟ್ರು, ಅಲ್ಲೇ ಯಾಕೆ ಹೋಗಿ ಅವ್ರಿಗೂ ತೊಂದರೆ ಕೊಟ್ಟು ಏನಿದು ಅಂತ ಕೇಳ್ತಾನೆ. ನಿಮಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ನಿಮ್ಮನೇ ಸಮಸ್ಯೆ ಅಲ್ಲ, ನಿಮ್ಮ ಅಪ್ಪನ ಮನೆ ಸಮಸ್ಯೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ನಿಮಗೆ. ಸೊ ಮಿಥುನ ರಾಶಿಯ ವಿವಾಹಿತ ಸ್ತ್ರೀಯರಿಗೆ 2024ನೇ ಇಸ್ವಿಯಲ್ಲಿ ತವರು ಮನೆಯ ವಿಚಾರವಾಗಿ ಮೇಲಿಂದ ಮೇಲೆ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ನಿಮ್ಮ ಗಂಡನ ಮನೇಲಿ ಎಷ್ಟೇ ಸುಖವಾಗಿರಿ, ನೀವು ನಿಮ್ಮ ಗಂಡ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಯಜಮಾನರ ಮನೆಯಲ್ಲಿ, ಆ ತವರು ಮನೆಯ ವಿಚಾರ ಮೇಲಿಂದ ಮೇಲೆ ಪ್ರತಿದಿನ ಅದೇ ಚರ್ಚೆ, ಅದೇ ಗಲಾಟೆ, ಅದೇ ಚಿಂತೆ, ಅದರ ಬಗ್ಗೆನೇ ಚರ್ಚೆ. ನಿಮಗೆ ಫುಲ್ ಒಂಥರ ಯಾರಿಗೂ ಆಗಲ್ಲ, ನನ್ನ ಲೈಫಲ್ಲಿ ಮಾತ್ರ ಹಿಂಗಾಗುತ್ತಾ ಅನ್ನೋಷ್ಟು ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ ನಿಮಗೆ. ಯಾಕೆ? ಕೇತು ಗ್ರಹದ ರಹಸ್ಯಮಯವಾದ ಪ್ರಭಾವ. ಪುರುಷರಿಗೇನಿಲ್ವಾ ಸಾರ್ ಅಂತಂದರೆ ಇದೆ. ಪುರುಷರಿಗೂ ಸಹ ಈ ಕೇತು ಗ್ರಹದ ರಹಸ್ಯ ಪ್ರಭಾವ ಇದೇನಾಗುತ್ತೆ ಅಂದರೆ, ತಾಯಿ ಹಾಗೂ ನಿಮ್ಮ ನಡುವೆ ಒಂದಿಷ್ಟು ಜಗಳ ಮನಸ್ತಾಪಕ. ಮಿಥುನ ರಾಶಿಯವರು ಅವ್ರ ಅಮ್ಮನ ಜೊತೆ ಜಗಳ ಮಾಡಿಬಿಡ್ತಾರೆ, ಅಥವಾ ಅವ್ರ ಅಮ್ಮ ಹೇಳಿದ್ದು ನೀವು ಒಪ್ಪಲ್ಲ, ಅಥವಾ ನೀವು ಹೇಳಿದ್ದು ನಿಮ್ಮ ಅಮ್ಮ ಒಪ್ಪಲ್ಲ. ಹಠಕ್ಕೆ ಬಿದ್ದುಬಿಡ್ತೀರ. ಅಂದ್ರೆ ಅಮ್ಮನ ಹತ್ರ ಹೋಗಿ ಹಠ ಮಾಡೋದು, ಇಲ್ಲಮ್ಮ ನಾನು ಹೇಳ್ದಂಗೆ ಆಗ್ಬೇಕು ಅಂತ. ಅಥವಾ ನಿಮ್ಮ ಅಮ್ಮ ನಿಮ್ಮ ಹತ್ರ ಹಠ ಮಾಡೋದು, ಇಲ್ಲ ನಾನು ಹೇಳ್ದಂಗೆ ಕೇಳಬೇಕು ಮಗನೇ, ನಾನು ಹೇಳಿದ್ದು ನೀನು ಕೇಳಿಲ್ಲ ಅಂದ್ರೆ ನೋಡಿ ಇವಾಗ ನಾನು ಊಟ ಮಾಡಲ್ಲ, ನಾನು ಯಾವುದು ಔಷಧಿ ತಗೊಳಲ್ಲ, ನಾನು ಯಾವ ಟ್ರೀಟ್ಮೆಂಟು ತಗೊಳಲ್ಲ, ನಾನು ಎಲ್ಲಿಗೂ ಬರೋದಿಲ್ಲ, ನನಗೆ ಮಾಡಿದ್ರೆ ನಾನು ಮಾಡ್ದಿಲ್ಲ ಅಂದ್ರೆ ಆಯ್ತು ಹೋಗಿ ನಿನ್ನ ಆಟ ನನ್ನಂಟಿಗೆ ಎಲ್ಲಿ ನೋಡೇ ಬರೋಣ ಅಂತ ನಿಮ್ಮಮ್ಮ ಹಠಕ್ಕೆ ಕೂತ್ಕೊಂಡ್ಬಿಡ್ತಾರೆ.
ಮಿಥುನ ರಾಶಿಯವರಮ್ಮ ಹಠ ಕೂತ್ಕೊಂಡ್ಬಿಡ್ತಾರೆ. ಯಾಕೆ? ಚತುರ್ಥದಲ್ಲಿ ಕೇತು ಗ್ರಹದ ರಹಸ್ಯಮಯವಾದ ಪ್ರಭಾವ ನಿಮ್ಮ ತಾಯಿಯವರ ಮನಸ್ಸಿನ ಮೇಲೆ ಆಗ್ಬೋದು. ಹಂಗಾದ್ರೆ ಒಂದು ಲೆಕ್ಕದಲ್ಲಿ ಒಳ್ಳೇದು ಅನ್ಕೊಳ್ಳೋಣ. ಆದರೆ ಇಲ್ಲಿ ನೆಗೆಟಿವ್ ಏನಪ್ಪ ಅಂದರೆ ತಾಯಿಯ ಆರೋಗ್ಯವೂ ಸಹ ಹಾಳಾಗುವ ಸಾಧ್ಯತೆ ಇದೆ. ಮೇಲಿಂದ ಮೇಲೆ ನಿಮಗೆ ನೆಮ್ಮದಿಯಿಂದ ನಿಮಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ನೆಮ್ಮದಿಯಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಹೋಗೋಕ್ಕಾಗಲ್ಲ, ನೆಮ್ಮದಿಯಿಂದ ನಿಮಗೆ ಇರೋಕ್ಕಾಗಲ್ಲ. ಪ್ರತಿದಿನ ನಿಮ್ಮ ತಾಯಿಯವ್ರಿಗೆ ಹೊಸ ಆರೋಗ್ಯ ಬಾಧೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು, ಡಾಕ್ಟರ್ ಅದನ್ನು ಸರಿ ಮಾಡ್ತಾರೆ, ವಾಪಸ್ ಕರ್ಕೊಂಬಂದುಬಿಡಿ, 2 ದಿವಸ ಬಿಟ್ಟು ನಿಮ್ಮಮ್ಮ ಮತ್ತೊಂದು ಹೊಸದೇನೋ ಒಂದು ಹೇಳ್ತಾರೆ, ಮತ್ತೆ ವಾಪಸ್ ಕರ್ಕೊಂಡು ಹೋಗು ಡಾಕ್ಟರ್ ಹತ್ರ, ಮತ್ತೆ ಮುಗಿಸು, ಮತ್ತೆ ವಾಪಸ್ ಕರ್ಕೊಂಬ, ಮತ್ತೊಂದು ವಾರ ಬಿಟ್ಟು ಮತ್ತೊಂದೇನೋ ಒಂದು ಹೇಳ್ತಾರೆ. ಸೊ ಇದು ಮುಗಿಯೋದೇ ಇಲ್ಲ ಅಂತ. ಯಾಕೆ ಹೀಗೆ? ಯಾವಾಗ ಮುಗೀತು ನಮ್ಮಮ್ಮ? ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ಆ ಕೇತು ಗ್ರಹದ ಚತುರ್ಥದ ಕೇತು ಗ್ರಹದ ರಹಸ್ಯಮಯವಾದ ಪ್ರಭಾವ ನಿಮಗೆ ಮಿಥುನ ರಾಶಿಯವರಿಗೆ ತಾಯಿಯ ವಿಚಾರದಲ್ಲಿ ಒಂದು ಸ್ವಲ್ಪ ಬಿಸಿ ತುಪ್ಪ ಆಗ್ಬಿಡತ್ತೆ, ಆಯ್ತಲ್ವಾ? ಇನ್ನು ನೆಕ್ಸ್ಟ್ ಇನ್ಯಾವ ವಿಚಾರದಲ್ಲಾಗತ್ತೆ? ನಿಮ್ಮ ಕರ್ಮಸ್ಥಾನದ ಮೇಲೆ ಕೇತು ಗ್ರಹದ ಪೂರ್ಣ ದೃಷ್ಟಿ ಇರೋದ್ರಿಂದ ಉದ್ಯೋಗದಲ್ಲಿ ನಿಮಗೆ ಉದ್ಯೋಗ ಜಾಗದಲ್ಲಿ ಮಾತು ತಪ್ಪುವಂತಹ ಯೋಗ ಫಲ. ನೀವೇ ಮಾತು ತಪ್ಪಬಹುದು. ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಥವಾ ಎಲ್ಲಿ ನಿಮ್ದು ಏನು ವೃತ್ತಿ ಇದೆಯೋ ಅಲ್ಲಿ ನೀವು ಯಾರ ಜೊತೆಗೆ ನಿಮ್ಮ ವ್ಯವಹಾರ ಇರ್ತದೋ ಅವ್ರು ನೀವೇನೋ ಒಂದು ಮಾತು ಕೊಡ್ತೀರ, ನಾನು ಇಷ್ಟು ಮಾಡ್ತೀನಪ್ಪ ಅಂತ. ಆದರೆ ನೀವು ಮಾಡೋದೇ ಇಲ್ಲ, ಕೈ ಕೊಟ್ಬಿಡ್ತೀರಾ. ನೀವು ಮಾತು ತಪ್ಪಿದವರು ಅಂತ ಅನಿಸ್ಕೊಂಡ್ಬಿಡ್ತೀರಾ. ಅಥವಾ ನಿಮಗೊಂದಿಷ್ಟು ಮಾತು ಕೊಟ್ಟಿರ್ತಾರೆ, ಆಯಿತಾ? ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಅಥವಾ ನಿಮ್ದು ಏನು ವ್ಯವಹಾರ, ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ, ನಿಮ್ದು ಏನು ಪ್ರಮುಖವಾಗಿರುತ್ತಲ್ಲ ಆ ನಿಮ್ಮ ಜೀವನ ಕ್ರಮ, ಅಲ್ಲಿ ನಿಮಗೊಂದಿಷ್ಟು ಜನ ಮಾತು ಕೊಟ್ಟಿರ್ತಾರೆ, ನಮ್ಗೆ ಇಷ್ಟು ಸಹಾಯ ಮಾಡು, ಅಥವಾ ನಾನು ಹೇಳ್ದಂಗೆ ಹಿಂಗೆ ಕೇಳು, ಅಥವಾ ನನ್ನ ಜೊತೆಗಿರು, ಅಥವಾ ಇದಿಷ್ಟು ಕೆಲಸ ನೀನು ಮಾಡು, ನಾನು ನಿನಗೆ ಹಿಂಗೆ ಮಾಡ್ಕೊಡ್ತೀನಿ, ಹಂಗೆ ಮಾಡ್ಕೊಡ್ತೀನಿ, ಏನೋ ಒಂದಿಷ್ಟು ಹೇಳ್ಬಿಡ್ತಾರೆ. ಆದರೆ ಅವ್ರು ಮಾತು ತಪ್ತಾರೆ. ಒಂದೇ ನೀವು ಮಾತು ತಪ್ತೀರಾ, ಇಲ್ಲ ಅವರು ಮಾತು ತಪ್ತಾರೆ. ಇಬ್ಬರಲ್ಲೊಬ್ಬರು ಮಾತನ್ನು ಖಂಡಿತವಾಗಿ ತಪ್ತೀರ. ವಾಗ್ದೋಷ ಬಂದೇ ಬರುತ್ತೆ ನಿಮಗೆ, ಮಾತು ತಪ್ತೀರ. ದಯವಿಟ್ಟು ಮಿಥುನ ರಾಶಿಯವರು ಈ 24ನೇ ಇಸ್ವಿಲಿ ಯಾವುದು ಹರಕೆ ಎಲ್ಲ ಮಾಡ್ಕೊಬಿಡ್ರಿ. ಯಾಕೆಂದ್ರೆ ನೀವು ತೀರ್ಸಲ್ಲ ಹರಕೆನ. ಅದೊಂದಿಷ್ಟು ವಾಗ್ದೋಷಗಳು, ಪ್ರಾಗಾರಾದ ದೇವತಾ ಕೋಪಗಳು, ಒಂದಿಷ್ಟು ಸಮಸ್ಯೆಗಳನ್ನ ಹೊಸದಾಗಿ ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರ. ಸೊ ಆದ್ದರಿಂದ ಹರಕೆ ಮಾಡ್ಕೊಳ್ಳೋದನ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಯಾರೊಬ್ಬರು ಮಾತು ಕೊಟ್ಟಿದ್ದಾರೆ ಅಂದರೆ ಅದನ್ನು ನಂಬ್ಕೊಂಡು ಕೂತ್ಕೊಂಬಿಡಿ. ಅಥವಾ ನೀವೇ ಯಾರಿಗಾರು ಒಂದು ಒಪ್ಪಂದಕ್ಕೆ ಬಂದು ಮಾತು ಕೊಟ್ಟಿದ್ದೀರಾ ಅಂತ ಆದರೆ ನೀವು ಕೂಡ ಆ ಮಾತಿಗೆ ನಿಂತ್ಕೊಳಲ್ಲ, ನೀವು ಖಂಡಿತ ಆ ಮಾತಿಗೆ ಇದಾಗಿ ನಿಂತ್ಕೊಳಲ್ಲ. ನೀವೇ ಮಾತು ಕೊಟ್ಟಿದ್ದ ನೀವೇ ಮುರ್ಕೊತೀರ ಅಥವಾ ಅವ್ರು ಮುರಿದಾಗ್ತಾರೆ. ಸೊ ಈ ವಿಚಾರದಲ್ಲಿ ದಯವಿಟ್ಟು ಎಚ್ಚರಿಕೆಯಿಂದ ಇರಲೇಬೇಕು ನೀವು. ಇನ್ನು ನೀವು ಅಂದ್ಕೊಂಡ ರೀತಿಯಲ್ಲಿ ದೂರ ಪ್ರಯಾಣಗಳೆಲ್ಲ ಸ್ವಲ್ಪ ವಿಘ್ನಗಳಾಗತ್ತೆ. ಅಂದ್ಕೊಂಡ ಜಾಗಕ್ಕೆ ಅಂದ್ಕೊಂಡಷ್ಟು ಬೇಗ ಅಂದ್ಕೊಂಡ ವಿಧಾನದಲ್ಲೆಲ್ಲ ಹೋಗಿ ಬರೋಕ್ಕಾಗಲ್ಲ. ತುಂಬಷ್ಟು ವಿಘ್ನಗಳು, ನಿಮ್ಮ ಪ್ರಯಾಣಗಳೆಲ್ಲ ವಿಘ್ನಗಳಿಂದ ಕೂಡಿರುತ್ತೆ. ಬಟ್ ಅದೆಲ್ಲದೂ ಸಹ ನೀವು ಹೆಂಗಾರು ಮಾಡಿ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಬಟ್ ನಾನು ಇಷ್ಟು ಹೇಳಿದ್ನಲ್ಲ ಹಿಂದೆ, ಇದಿಷ್ಟು ಬಗ್ಗೆ ಬಹಳ ಎಚ್ಚರಿಕೆಯಿಂದಿರಿ. ಇದು ರಹಸ್ಯಮಯವಾದ ಎಚ್ಚರಿಕೆಗಳು. ಪರಿಹಾರದ ವಿಚಾರಕ್ಕೆ ಬಂದರೆ ಪರಿಹಾರ ಏನಪ್ಪ? ಮಹಾಗಣಪತಿಯ ಆರಾಧನೆ. ಕೇತು ಗ್ರಹದ ಯಾವುದೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಮಹಾಗಣಪತಿಯ ಆರಾಧನೆ ಮೊದಲು ಬರ್ತದೆ. ಆದ್ದರಿಂದ ಪ್ರತಿ ದಿವಸ ಮನೆಯಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗಣೇಶ ಅಷ್ಟೋತ್ತರ, ಗಣೇಶನ ಸ್ತೋತ್ರಗಳೆಲ್ಲ ಒಂದಿಷ್ಟು ಪಠನೆ ಮಾಡ್ಕೊಳ್ಬಹುದು. ದಿನ ಬೆಳಗ್ಗೆ ಎದ್ದು ಮನೆ ಹತ್ರ ಇರುವ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನೀವು ಕೆಲಸಕ್ಕೆ ಹೋಗ್ಬೋದು. ಅಥವಾ ತಿಂಗಳಿಗೊಮ್ಮೆ ಬರುವ ಸಂಕಷ್ಟಹರ ಚತುರ್ಥಿ ಇರುತ್ತಲ್ಲ, ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದ ತದಿಗೆ ಉಪರಿ ಚತುರ್ಥಿ ಬರುವ ಸಂಕಷ್ಟ ಚತುರ್ಥಿ, ಗಣೇಶನ ದೇವಸ್ಥಾನದಲ್ಲ ಸಂಕಷ್ಟಿ ಅಂತ ಮಾಡ್ತಿರ್ತಾರಲ್ಲ. ಸೊ ಪ್ರತಿ ತಿಂಗಳು ಆ ಸಂಕಷ್ಟಹರ ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನು ಮುಗಿಸಿಕೊಂಡು ಅಲ್ಲಿಂದ ನಂತರ ರಾತ್ರಿ ಚಂದ್ರ ದರ್ಶನ ಮಾಡಿ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಉತ್ತಮ. ನಿಮ್ಮ ಆರೋಗ್ಯ ಸಹಕರಿಸಿದರೆ, ಇಲ್ಲ ಅಂದ್ರೆ ಆ ಸಾಹಸ ಕೈ ಹಾಕಬೇಡಿ, ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳಿ. ಇನ್ನೂ ಪವರ್ಫುಲ್ ಆಗಿರತಕ್ಕಂಥದ್ದು ಕೇತುವಿನ ಆರಾಧನೆ ಅಂದರೆ, ನಾನು ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು, ಜನವರಿ 11ನೇ ತಾರೀಕು ಕೇತು ಜಯಂತಿಯೇ ಇರೋದರಿಂದ ಕೇತು ಜಯಂತಿಯಂದು ನಾವು ಕೇತು ಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಸಂಖ್ಯೆಯಲ್ಲಿ, ಅಷ್ಟೋತ್ತರ ಸಹಸ್ರ, 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ವಿಶೇಷವಾದಂತಹ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ.
1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ ಅದರ ಜೊತೆಯಲ್ಲಿ ಈ ಕೇತು ನಿಮಗೆ ಈ ದೃಷ್ಟಿಕಾರಕನಾಗ್ಬಿಡ್ತಾನೆ. ನಿಮ್ಮ ಮಾತುಗಳು, ಮಿಥುನ ರಾಶಿ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಚತುರ್ಥದ ಕೇತು ಏನಾಗುತ್ತೆ, ನಿಮ್ಮ ಮಾತುಗಳು ಇದರಿಂದ ನಿಮಗೊಂದಿಷ್ಟು ದೃಷ್ಟಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಕರೆಕ್ಟಾಗಿ ಅದ್ಭುತವಾಗಿ ಹೇಳ್ತಾರಲ್ಲ ಅಂತ. ಆಮೇಲೆ ನೀವು ಮಾತು ತಪ್ತೀರಾ, ಅವರು ಒಂದಿಷ್ಟು ದೋಷಗಳು ಜಾಸ್ತಿ ಆಗುತ್ತೆ ನಿಮಗೆ. ಸೊ ಅದರಿಂದ ಆ ನೆಗೆಟಿವ್ ಎನರ್ಜಿ ದೃಷ್ಟಿ ಕಡೆಯಿಂದನೋ ನೆಗೆಟಿವ್ ಏನು ಬರುತ್ತಲ್ಲ ಅದು ನಿಮ್ಮನ್ನು ಬಿಟ್ಟು ಹೋಗಬೇಕು. ಕೇತು ದೃಷ್ಟಿ ಇತ್ಯಾದಿಗಳಿಗೆ ಕಾರಕನಾಗಿರ್ತಾನೆ, ಅದು ದೋಷ ಪರಿಹಾರವಾಗಬೇಕು ಅನ್ನುವ ಕಾರಣದಿಂದ ನಾವು ವಿಶೇಷವಾಗಿ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದೇ ಕೃಷ್ಣ ಕೀಲಕ ರತ್ನ. ಈ ಒಂದು ವಸ್ತು ಇದೆಯಲ್ಲ ರತ್ನ, ಇದು ನೀವು ಮಲಗುವಾಗ ಮಿಥುನ ರಾಶಿ ನಿಮ್ಮ ತಲೆದಿಂಬು ಕೆಳಗೆ ಅಥವಾ ನಿಮ್ಮ ಹಾಸಿಗೆಯ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಬಿಡ್ರಿ. ತೆಳ್ಳಗಿನ ಹಾಸಿಗೆ ಅದ್ರ ಮೇಲೆ ಹಾಸ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಬಾಡಿ ಆರಾ ಕ್ಲೆನ್ಸಿಂಗ್ ಆಗುತ್ತೆ. ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗಲಿದೆ. ಯಾಕೆ ನಿಮ್ಮ ಏನು ನೀವು ಬೆಳಗಿಂದ ಎಲ್ಲೆಲ್ಲೋ ಓಡಾಡಿರ್ತೀರ, 3 ರಸ್ತೆ ಸಿರೋ ಜಾಗದಲ್ಲಿ ಯಾರೋ ಏನೋ ಹೊಡೆದಾಕಿರ್ತಾನೆ, ನೀವು ಅದನ್ನು ದಾಟ್ಕೊಂಡ್ಬಂದಿರ್ತೀರ, ಮನೇಲಿ ಬಂದು ಕಿತ್ತಾಡ್ತೀರಾ, ಎಲ್ಲೋ ಹಾಸ್ಪಿಟ್ಲು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಕಡೆ ಹೋಗಿರ್ತೀರ, ಅಥವಾ ಯಾವುದೋ ಒಂದು ನೆಗೆಟಿವ್ ಒಂದು ಕೆಟ್ಟ ಗಾಳಿ ಅಂತಾರಲ್ಲ ಅದನ್ನೆಲ್ಲ ದಾಟ್ಕೊಂಡು ಬರ್ತೀರಾ, ಮನೇಲೆಲ್ಲ ಭಯ ಆಗುವಂಥದ್ದು, ಹೆದರಿ ಬೆವರ್ತಕ್ಕಂಥದ್ದು, ಇದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ನಿಮಗೊಂದು ಶುದ್ಧೀಕರಣ ಆಗಬೇಕು. ಆ ಕ್ಲೆನ್ಸಿಂಗ್ ಪ್ರಾಸೆಸ್ ಅಂತೀವಲ್ಲ, ಶುದ್ಧೀಕರಣ. ಸೂಕ್ಷ್ಮ ಶರೀರ ಅಂತಿರುತ್ತೆ ಈ ಶರೀರದ ಮೇಲೆ, ಚರ್ಮದ ಮೇಲೆ. ಆ ಸೂಕ್ಷ್ಮ ಶರೀರ, ನಿಮ್ಮ ಶರೀರದ ಮೇಲಿರುವ ಸೂಕ್ಷ್ಮ ಶರೀರ ಶುದ್ಧೀಕರಣವಾದರೆ ರಾತ್ರಿ ಮಲಗಿ ಬೆಳಗ್ಗೆ ಏಳಷ್ಟು ಶುದ್ಧೀಕರಣ ಆಗಬೇಕು. ಸೊ ಅವಾಗ ರಾತ್ರಿ ಕೆಟ್ಟ ಕನಸು ಬೀಳುವಂಥದ್ದು ಇರಬಹುದು, ಯಾವುದೂ ಇರಬಾರ್ದು. ಭಯ ಆಗ್ಬಿಡೋದು, ಬೆಚ್ಚಿಬಿಡೋದು, ಬೆವ್ತು ಬಿಡೋದು ಹೆದರ್ಕೊಂಡು, ಇದು ಯಾವುದೂ ಇರಬಾರ್ದು ಅನ್ನುವಂಥದ್ದು ಉದ್ದೇಶ. ಸೊ ಅದರಿಂದ ಈ ಒಂದು ನಾವು ಕೊಡುವ ಈ ಕೃಷ್ಣ ಕೀಲಕ ರತ್ನ ಏನು ತೋರಿಸಿದೇವಲ್ಲ, ಇದನ್ನು ನಾವು ಬಹಳ ವಿಶೇಷವಾಗಿ ಕೇತು ಜಯಂತಿ ದಿವಸ ಸಹಸ್ರ ಕೇತು ಶಾಂತಿ ಹೋಮದಲ್ಲಿ, ಅದ್ರ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ, ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಅದ್ರ ಜೊತೆಗೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡಿ ಆ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ನೀವು ಇಟ್ಕೊಂಡು ಮಲಗಿ, ಒಬ್ರದಿನ್ನೊಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ. ಅಷ್ಟು ಮಾತ್ರ ಮಾಡಿ ಸಾಕು. ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ರೆ ನೀವು ನಿಮ್ಮ ಹಾಸಿಗೆ ಕಡೆ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು. ನಿಮಗೆಲ್ಲ ಆರಾ ಕ್ಲೆನ್ಸಿಂಗ್ ಆಗುತ್ತೆ. ನಿಮ್ಮ ಯಾವುದೇ ನಿಮ್ಮ ಏನು ದಾಂಪತ್ಯಕ್ಕೆ ಇತ್ಯಾದಿಗಳಿಗೆಲ್ಲ ಯಾವುದೇ ಸಮಸ್ಯೆಗಳು ಕೊಡೋದಿಲ್ಲ. ಇದ್ರ ಕೆಲಸ ಇದೇನೋ, ನೀವು ಮಲಗಿ ನಿದ್ದೆ ಮಾಡಬೇಕಾದ್ರೆ ನಿಮ್ಮ ಆರಾ ಕ್ಲೆನ್ಸಿಂಗ್ ಮಾಡೋದು ಅಷ್ಟೇ ಇದ್ರ ಕೆಲಸ. ಸೊ ಅದರಿಂದ ಮಿಕ್ಕಿದ ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ನಿಮಗೆ ಇಲ್ಲ. ನೀವು ಹಾಯಾಗಿ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ಈ ಕೃಷ್ಣ ಕೀಲಕ ರತ್ನ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಅಭಿಮಂತ್ರಣ ಮಾಡಿ ನಿಮಗೆ ಕೊಟ್ಟಿದ್ದಾದ್ರಿಂದ ನೀವು ಒಂದು ಸಲ ನೀವು ಬಳಸಿದ್ರಿ ಅಂದರೆ ಅದನ್ನು ನೀವೇ ಬಳಸಬೇಕು. ಇವತ್ತು ನೀನು ಇಟ್ಕೊಂಡು ಮಲ್ಕೋ, ಇವತ್ತು ಇನ್ನೊಬ್ಬರು ಇಟ್ಕೊಂಡು ಮಲ್ಕೊಳ್ಳಿ ಅಂತ ಮತ್ತೊಬ್ಬರಿಗೆಲ್ಲ ಎಕ್ಸ್ಚೇಂಜ್ ಮಾಡಬಾರ್ದು. ಒಬ್ಬರ ಆರಾ ಇನ್ನೊಬ್ಬರ ಆರಾಗೆ ಅದು ಮ್ಯಾಚ್ ಆಗೋದಿಲ್ಲ. ಸೊ ಅದರಿಂದಾಗಿ ಹಾಗೆ ಮಾಡಬಾರ್ದು. ನಿಮಗೆ ಕಳಿಸಿದ್ದನ್ನು ನೀವೇ ಅದನ್ನು ಇಟ್ಕೊಂಡು ಆ ಹಾಸಿಗೆ ಕೆಳಗೆ ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿದೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು, ಆ ಒಂದು ರತ್ನ ಬೇಕು ನನಗೆ, ಇದು ನನಗೆ ನಂಗೆ ಬೇಕಿದು ಅಂತನ್ನುವಂಥವ್ರು, ನಿಮ್ಮ ಹೆಸರಲ್ಲಿ ಪೂಜೆ ಆಗಬೇಕು, ಕೇತು ಆರಾಧನೆ ಆಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರು, ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಕೇತು ಜಯಂತಿ ದಿವಸ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್ ಮೆಸೆಂಜರ್, ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋನ ಟೆಲಿಗ್ರಾಮ್ನಲ್ಲೂ ಕೂಡ ಶೇರ್ ಮಾಡಿ. ವಿಡಿಯೋನ ಫೇಸ್ಬುಕ್ಕಲ್ಲಿ ನಮ್ಮ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.